ಸಮಸ್ತ ಕಸ್ತೂರಿ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಕಾಲ ನಿರ್ಣಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನಿಮ್ಮ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ನೀಡಲೆಂದೇ ನಮ್ಮೊಂದಿಗಿದ್ದಾರೆ ಕಳೆದ 15 ವರ್ಷಗಳಿಂದ ಜನಸಾಮಾನ್ಯರಿಂದ ಹಿಡಿದು ಪ್ರಮುಖರವರೆಗೂ ದೇಶ ವಿದೇಶಗಳ ಆಗು ಹೋಗುಗಳ ಬಗ್ಗೆ ನಿಖರವಾಗಿ ಭವಿಷ್ಯ ನುಡಿದಂತಹ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನಿಗಳಾದ ಹಾಗೂ ನಿಮ್ಮೆಲ್ಲರ ನೆಚ್ಚಿನ ಶ್ರೀ ಜೈ ಶ್ರೀನಿವಾಸನ್ ಗುರುಜಿಯವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶರಬೇಶ್ವರಾಯ ನಮಃ. ಮೊದಲಿಗೆ ಸಂಖ್ಯಾ ಭವಿಷ್ಯ. ಗುರುಜಿ, ಇಂದಿನ ಸಂಖ್ಯಾ ಭವಿಷ್ಯದಲ್ಲಿ ಯಾವ ಸಂಖ್ಯೆ ಬಗ್ಗೆ ತಿಳಿಸ್ತಾ ಇದ್ದೀರಾ? ಅಮ್ಮ, ನಾವು ಇವತ್ತು 15ನೇ ಸಂಖ್ಯೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಮೊದಲಿಗೆ 15ನೇ ತಾರೀಕು ಅಕ್ಟೋಬರ್ ಹುಟ್ಟಿ ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಬಲ್ಲ ಶರವೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ, ಆಯುಷ್ ಆರೋಗ್ಯಗಳನ್ನ, ಅಷ್ಟೈಶ್ವರ್ಯಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ ಅಕ್ಟೋಬರ್ 15ನೇ ತಾರೀಕು ಕೊಟ್ಟಿರ್ತಕ್ಕಂಥ ಗುಣಾತಿಶಯಗಳ ಬಗ್ಗೆ ತಿಳ್ಕೊಳ್ಳೋಣ. ಈ 15 ಅಂತ ಹೇಳ್ತಕ್ಕಂಥ ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಶುಕ್ರ ಗ್ರಹ. ಶುಕ್ರ ಗ್ರಹದ ಕಾರಕತ್ವಗಳೆಲ್ಲ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವರ ಗುಣಾತಿಶಯಗಳಾಗಿ ಪ್ರತಿಬಿಂಬಿಸುತ್ತೆ. ಸೊ ಶುಕ್ರ ಗ್ರಹದ ಕಾರಕತ್ವಗಳೇನು? ತುಂಬಾ ಮುಖ್ಯವಾಗಿ 64 ಕಲೆಗಳಿಗೂ ಅಧಿಪತಿ ಶುಕ್ರ ಗ್ರಹ. ಅದರಿಂದ ಈ ತಾರೀಕಲ್ಲಿ ಹುಟ್ಟೋರಿಗೆ ಕಲೆ ಒಲ್ದು ಬರುತ್ತೆ. ಶುಕ್ರ ಅಂತ ಹೇಳ್ತಕ್ಕಂಥವನು ಅಸುರ ಗುರು, ಅಂದ್ರೆ ಶುಕ್ರಾಚಾರ್ಯ, ಅಂದ್ರೆ ಅವನು ಕೂಡ ಗುರುನೇ. ಅದರಿಂದ ಗುರು ರೀತಿ ಬಹಳಷ್ಟು ಇವ್ರು ಏನೇನು ಕಲ್ತಿರ್ತಾರೋ ಆ ವಿಷಯನ ಬಹಳಷ್ಟು ಜನಕ್ಕೆ ಹೇಳ್ತಕ್ಕಂಥವ್ರು ಆಗ್ತಾರೆ. ಸೊ 3ನೇ ನಂಬರಲ್ಲಿ ಹುಟ್ಟೋರು ಮಾತ್ರ ನಾವು ಗುರು ಅಂತ ಹೇಳಿದ್ವಿ. ಅವನು ಬೃಹಸ್ಪತಿ ದೇವಗುರು, 3ನೇ ನಂಬರಲ್ಲಿ ಹುಟ್ಟೋರು. ಇವ್ರು 15 ಅಂದ್ರೆ 6 ಅಂದ್ರೆ ಶುಕ್ರ, ಶುಕ್ರ ಅಂದ್ರೆ ಶುಕ್ರಾಚಾರ್ಯ, ಅಸುರ ಗುರು. ಸೊ ಆ ಗುರುತ್ವದ ಲಕ್ಷಣಗಳು ಇವ್ರಿಗಿರುತ್ತೆ. ಹಣಕಾಸಿಗೆ ಕಾರಕ ಶುಕ್ರ ಗ್ರಹ, ದ್ರವ್ಯಕಾರಕ ಅಂತ ಕರಿತೀವಿ. ಅದರಿಂದ ಯಾರಾದ್ರೂ ತುಂಬಾ ಹಣವಂತರು ಸ್ಥಿತಿವಂತರಿದ್ದಾರೆ ಅಂದ್ರೆ ಅದು ಶುಕ್ರ ಗ್ರಹ ಅವ್ರಿಗೆ ಒಲ್ದಿದೆ ಅಂತ ಅರ್ಥ. ಐಶೋ ಆರಾಮಿ ಜೀವನಕ್ಕೆ ಶುಕ್ರ ಗ್ರಹ. ಬೃಹತ್ ಮನೆಗಳಿಗೆ, ಅದು ಸಣ್ಣದಾದಂಥ ಒಂದು ಅಲಂಕೃತವಾದಂಥ ಮನೆ, ಸುಂದರವಾದಂಥ ಮನೆಗಳಿಗೆ, ಭವ್ಯವಾದಂಥ ಬಂಗಲೆಗಳಿಗೆ, ಪ್ಯಾಲೇಸ್ ಅಂತ ಹೇಳ್ತೀವಲ್ಲ, ಸೊ ಅರಮನೆಗಳಿಗೆ ಕಾರಕ ಶುಕ್ರ ಗ್ರಹ. ಅದಕ್ಕೆ ಮನೇನೂ ಸಿಂಗಾರ ಮಾಡ್ಬೋದು, ಅರಮನೆನೂ ಸಿಂಗಾರ ಮಾಡ್ಬೋದು, ಬೇರೆ ಸಿಂಗಾರ ಮಾಡೋಕ್ಕಾಗಲ್ಲ. ಅವಾಗ ಸಿಂಗಾರದ ಪದಾರ್ಥಗಳು ಅಂತ ನಾವೇನು ಹೇಳ್ತೀವಿ, ಕಾಸ್ಮೆಟಿಕ್ಸ್ ಅಂಡ್ ಕಾಸ್ಟ್ಯೂಮ್ಸ್, ಬಟ್ಟೆ ಬರೆಗಳಿಗೆ, ಒಳ್ಳೆ ಅಲಂಕಾರವಾದಂಥ ಬಟ್ಟೆ ಬರೆ, ಪಟ್ಟು ಪೀತಾಂಬರ ಅಂತೀವಲ್ಲಮ್ಮ, ಈ ಪಟ್ಟು ಪೀತಾಂಬರಕ್ಕೆ ಕಾರಕ ಶುಕ್ರ ಗ್ರಹ. ಅಂದ್ರೆ ಜಗಮಗಿಸ್ತಾ ಇದೀವಿ ನಾವು ಅಂದ್ರೆ ಅದಕ್ಕೆಲ್ಲ ಕಾರಕ ಶುಕ್ರ ಗ್ರಹನೇ. ಹಂಗೆ ಪಳಪಳ ಅಂತ ಹೊಳಿತಿದೀವಿ ಅಂದ್ರೆ ಶುಕ್ರ ಗ್ರಹನೇ. ಅವ್ರಿಗೆ ಬಿಡಪ್ಪ ಸ್ಟಾರ್ ಅಂತಾರೆ. ಇವಾಗ ಕೆಲವ್ರು ಹಂಗೆ ಹೇಳ್ತಾರೆ, ಸಾರ್ ಅವ್ರಿಗೇನು ಸರ್ ಸ್ಟಾರ್ ಸರ್, ಅವ್ರು ಬಂದ್ರೆ ಸಾಕು ಹಂಗೆ ಜನ ನೋಡ್ತಾರೆ, ಅವ್ರ ಮಾತಿಗೆ ಮರಳಾಗ್ತಾರೆ, ಅವ್ರ ಮಾತಿಗೆ ಎದುರುತ್ರ ಯಾರು ಕೊಡೋರಿಲ್ಲ ಬಿಡಿ ಸರ್, ಅಷ್ಟು ಒಳ್ಳೆ ಫೇಮಸ್ ಆ ಥರ ಎಲ್ಲ ಹೇಳ್ತೀವಲ್ಲ, ಆ ಎಲ್ಲಾ ವಿಷಯಕ್ಕೂ ಕೂಡ ಕಾರಕತ್ವ ಶುಕ್ರ ಗ್ರಹನೇ. ಸುಗಂಧ ದ್ರವ್ಯ ಪರಿಮಳಗಳಿಗೆ ಶುಕ್ರ ಗ್ರಹ ಕಾರಕತ್ವ. ಅದಕ್ಕೆ ಕೆಲವರೆಲ್ಲ ನಾವು ನೋಡ್ಬೋದು ಹಂಗೆ ಪಟ ಅಂತ ಶೆಂಟೆಲ್ಲ ಹಾಕೊಂಡು ಬರ್ತಾರೆ, ಕೆಲವರೆಲ್ಲ ಘಮ ಘಮ ಅಂತ. ಅವ್ರ ಪಕ್ಕದಲ್ಲಿ ಹಂಗೆ ಹಾಸು ಹೋದ್ರೆ ಸಾಕು, ಹಂಗೆ ಹಾದು ಹೋದ್ರೆ ಸಾಕು, ಹಂಗೆ ಮೂಗೆಲ್ಲ ಗಮ್ ಅನ್ಬೇಕು. ಆ ಥರ ಪರ್ಫ್ಯೂಮ್ ಎಲ್ಲ ಯೂಸ್ ಮಾಡ್ತಕ್ಕಂಥ ಒಂದು ಯಾರಿಗಾದ್ರೂ ಒಂದು ಕೈಯಾಲಿದೆ ಅಂದ್ರೆ ಅವರು ಈ ಸಂಖ್ಯೆಯಲ್ಲಿ ಹುಟ್ಟಿರೋರೆ. ತುಂಬಾ ನೀಟಾಗಿ ಡ್ರೆಸ್ ಮಾಡ್ತಾರೆ ಅಂದ್ರೂ ಕೂಡ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಅದರಿಂದ ತುಂಬಾ ಐಶೋ ಆರಾಮಿ ಜೀವನದಿಂದ ಹಿಡಿದು ರಿಚ್ನೆಸ್ ವರೆಗೂ ಯಾರಾದ್ರೂ ಒಂದ್ ಸ್ವಲ್ಪ ಚೆನ್ನಾಗಿದ್ದಾರೆ ಅಂದ್ರೆ ಅದಕ್ಕೆಲ್ಲದಕ್ಕೂ ಕಾರಕ ಈ ಶುಕ್ರ ಗ್ರಹನೇ. ಅದರಿಂದ ತುಂಬಾ ರಿಚ್ ಪೀಪಲ್, ಗ್ರ್ಯಾಂಡ್ ಲಿವಿಂಗ್ ಪೀಪಲ್ ಎಲ್ಲರನ್ನೂ ಈ ಶುಕ್ರ ಗ್ರಹದ ಅಡಿಗೆ ನಾವು ತಗೊಂಡ್ಬಿಡ್ಬೋದು. ಸೊ ಇದು ಪ್ಲಸ್ ಪಾಯಿಂಟ್ಸ್. ಇನ್ನು ಮೈನಸ್ ಪಾಯಿಂಟ್ಸ್ ಏನು? ಈ ಥರದ್ದೆಲ್ಲ ಇವ್ರಿಗೆ ಇರುತ್ತಲ್ಲ, ಇದನ್ನೆಲ್ಲ ಈ ತರ ಒಂದು ಐಶ್ವರ್ಯ ಜೀವನವಲ್ಲೆಲ್ಲ ಉಪಯೋಗಿಸ್ಕೊಂಡವರು ಸುಮ್ಮನೆ ಎಲ್ಲಿ ಕುಳಿತುಕೊಂತಾರೆ. ನಮ್ಮ ಹತ್ರ ಬೇಕಾದಷ್ಟು ದುಡ್ಡಿದೆ, ಬೇಕಾದಷ್ಟು ಹಣ ಇದೆ, ಪವರ್ ಇದೆ, ನೇಮ್ ಇದೆ, ಫೇಮ್ ಇದೆ, ಏನೇನ್ ಮಾಡಬಾರ್ದು ನಾವು ಈ ಸಮಯದಲ್ಲಿ. ಇವಾಗ ಕೈಲಿ ಏನಾದ್ರೂ ಮಾಡ್ಬೇಕು ತಾನೆ, ಅದಕ್ಕೆ ಅದನ್ನ ಇಟ್ಕೊಂಡು ಅಹಂಕಾರವಾಗಿ ಕೆಲವು ಏನೇನೋ ಕೆಟ್ಟ ಕೆಲಸಗಳನ್ನ ಮಾಡ್ಕೊಳಕ್ ಹೋಗ್ಬಿಡ್ತಾರೆ, ತಮ್ಮ ಮೇಲೆ ಎಳ್ಕೊಳಕ್ ಹೋಗ್ಬಿಡ್ತಾರೆ. ಆ ಥರದವ್ರು ಮತ್ತೆ ಮೈನಸ್ ಆಗ್ಬಿಡ್ತಾರೆ. ಅದರಿಂದ ನಮ್ಮಲ್ಲಿ ಏನೇ ಸಿಕ್ಕಿದ್ರು ಕೂಡ ಅಧಿಕಾರ ಅಂತ ಹೇಳ್ತಕ್ಕಂಥದ್ದಾಗ್ಬೋದು, ಹಣ ಅಂತ ಹೇಳ್ತಕ್ಕಂಥದ್ದು ಇದ್ರೆ ಅದನ್ನ ದುರುಪಯೋಗ ಪಡಿಸ್ಕೊಳ್ಳೋದಕ್ಕಲ್ಲ, ಅದನ್ನ ಉಪಯೋಗ ಪಡಿಸ್ಕೊಳ್ಳೋಕ್ಕೆ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಆಡಿರೋ ಹಾಡನ್ನ ಆಗಾಗ ಈ ತಾರೀಕಲ್ಲಿ ಹುಟ್ಟರೋ ಕೇಳಿದ್ರೆ ತಪ್ಪಾಗಲ್ಲ ಅಂತ ನನ್ನ ಅನಿಸಿಕೆ. ಭಗವಂತ ಕೈ ಕೊಟ್ಟ ದುಡಿಯೋಕಂತ, ಅದನ್ನಕೆ ಎತ್ತುವೆ ಒಡೆಯೋಕಂತ ಅಂತ. ಭಗವಂತ ಕೈ ಕೊಟ್ಟಿರೋದು ದುಡಿಯಕ್ಕೆ, ಅದನ್ನ ಯಾಕೋ ಒಡೆಯಕ್ಕೆ ಎತ್ತೀಯ ಅನ್ನೋ ರೀತಿ
ಭಗವಂತ ಇವ್ರಿಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಹೇಳಿದ್ನಲ್ಲ, ಏನು ಹೇಳಿರೋದು ಕಮ್ಮಿನ ಹೇಳಿದಿನಮ್ಮ. 15ನೇ ತಾರೀಕು ಕೊಟ್ಟವ್ರಿಗೆ ದ್ರವ್ಯಕ್ಕೆ ಕಾರಕ ಶುಕ್ರ, ಹಣಕ್ಕೆ ಕಾರಕ ಶುಕ್ರ, ಮನೆ ಕಾರಕ ಶುಕ್ರ, ಅಂದ್ರೆ ಇವೆಲ್ಲವೂ ಕೊಟ್ಟ ಮೇಲೆ ಇವನ್ ಸುಮ್ಮನೆ ಇರ್ತಾನೆ. ಇದನ್ನ ಇಟ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳಿರೋ ಹಾಡು ಮಾತ್ರ, ಅಪ್ಪ ಇಷ್ಟೆಲ್ಲ ಕೊಟ್ಟಿರೋದು ನನಗೆ ದೇವರು, ನಾನು 4 ಜನದ ಜೊತೆ ಸೇರಿ, ಇನ್ ಕೇಸ್ ಒಬ್ರು ಇಲ್ಲ ಅಂದ್ರೆ ಇವ್ರಿಗೆ ಇಷ್ಟೊಂದು ದೊಡ್ಡ ಕಾರು ಬಂಗ್ಲೆ ಎಲ್ಲ ಕೊಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ, ಯಾರೋ ಸಿಂಪಲ್ ಆಗಿರೋರು ಮದ್ವೆಗೆ ಕರೆದ್ರು ಅಂತ ಇಟ್ಕೊಳ್ಳಿ, ಆ ಮದ್ವೆಗೆ ಯಾವ್ದೋ ಟ್ಯಾಕ್ಸಿ ಮಾಡ್ಕೊಂಡು ಔಟ್ ಬರ್ಬೇಕು, ಇವರು ಟ್ಯಾಕ್ಸಿ ಮಾಡ್ಕೊಂಡು ಔಟ್ ಬರ್ಬೇಕು, ಇವ್ರ ಹತ್ರ ಇದೆ ಅಂತ ಹೇಳ್ಬಿಟ್ಟು ಲಿಮೋಸಿನ್ ಕಾರು, ಫೆರಾರಿ ಕಾರ್ ತಗೊಂಡೋಗ್ಬಿಟ್ಟು ಜಿಂಗ್ ಅಂತ ಹೋಗಿ ಜಿಂಗ್ ಅಂತ ಬಂದ್ರೆ ಏನಾಗತ್ ಪಾಪ. ಇವ್ರ ಮನೆಯವರೇ, ಇವರ ರಿಲೇಟಿವೇ ಆಗಿರ್ತಾನಪ್ಪ, ಇವರು ಚಿಕ್ಕಪ್ಪನ ಮಗ ಆಗಿರ್ತಾನೆ ಅಂತ ಇಟ್ಕೊಳ್ಳಿ, ಇವ್ರ ಚಿಕ್ಕಪ್ಪನ ಮಗ ಸಾಧಾರಣವಾಗಿರ್ತಾನೆ, ಈ ಅಪ್ಪನು ಸಾಧಾರಣವಾಗಿ ಇದ್ದಿರ್ತಾನೆ, ಇವನ್ಗೆ ಒಳ್ಳೆ ಕಾರ್ ಕೊಟ್ಬಿಟ್ಟ ಅಂದಿದ ತಕ್ಷಣ, ಅವ್ನ ಮದ್ವೆ ಕರೆದಿದ ತಕ್ಷಣ ಹೆಂಡತಿ ಮಕ್ಳಿಗೆಲ್ಲ ಒಂದ್ 4-5 ಕೆಜಿ ಬಂಗಾರ ಹಾಕ್ಬಿಟ್ಟು, ಮನೇಲಿ ಇರ್ತದಲ್ಲ ಇವ್ರಿಗೆಲ್ಲ 5-6 ಕೆಜಿ ಬಂಗಾರದಲ್ಲಿ ಫುಲ್ ಅವ್ರನ್ನ ಮುಳುಗಿಸ್ಬಿಟ್ಟು ಹೆಂಡತಿ ಮಕ್ಕಳನ್ನ, ಆಮೇಲೆ ಇವನು ಕೂಡ ಒಂದು ಲಿಮೋಸಿನ್ ಕಾರ್ ತಗೊಂಡು ಜಿಂಗ್ ಅಂತ ಹೋಗಿ ಒಂದು ಪ್ರೋಟೋಕಾಲ್ ಅಲ್ಲಿ ಇಳಿದ್ಬಿಟ್ಟ ಅಂದ್ರೆ ಅವ್ರ ಚಿಕ್ಕಪ್ಪನ ಮಗ ಸೋತೋಗ್ಬಿಡ್ತಾನೆ. ಆ ತರ ಮಾಡದೆ ಆ ಸಮಯದಲ್ಲಿ ಸಿಂಪಲ್ ಆಗಿ ಬರ್ಬೇಕು. ಏನಣ್ಣ ಸ್ವಲ್ಪ ಸಿಂಪಲ್ ಆಗಿ ಬಂದ್ರೆ, ಇಲ್ಲಪ್ಪ ಏನೋ ಕಾರ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿ ಬರ್ಬೇಕು. ಅವಾಗ ಅವ್ರ ಚಿಕ್ಕಪ್ಪನ ಮಗ ಏನ್ ಅನ್ಕೊಂತಾನೆ, ನಮ್ಮ ಅಣ್ಣ ಬಂದಿದ್ರೆ ಎಂತದ್ರಲ್ಲಿ ಬರ್ಬೋದಾಗಿತ್ತು ಗೊತ್ತಾ, ನಮ್ಮ ಅಣ್ಣನ ಮಲ್ರೋ ಬಂಗಾರ ನಮ್ಮ ಅತ್ತಿಗೆ ಅವ್ರು ಇವರೆಲ್ಲ ಹಾಕೊಂಡ್ರೆ ಅವ್ರು ಮುಳುಗೋಗ್ಬಿಡ್ತಾರೆ, ಆದ್ರೂ ಕೂಡ ನೋಡಿ ನಮ್ಮ ಅತ್ತಿಗೆ ಎಷ್ಟು ಚೆನ್ನಾಗಿ ಸಿಂಪಲ್ ಆಗಿಟ್ಟು ನಮ್ಮ ಅಣ್ಣ. ಓಕೆ, ಎಷ್ಟು ಸಿಂಪಲ್ ಆದ ಕಾರಲ್ಲಿ ಬಂದಾದ್ರೆ ನೋಡಿ ನಮ್ಮ ಅಣ್ಣ ಅಂತ ಹೇಳ್ಕೋಬೇಕು ಅಲ್ವಾ, ಅದು ಎಲೆಮರೆ ಕಾಯಾಗಿ ಬೆರೆಯೋದು. ಆ ತರ ಈ 15ನೇ ತಾರೀಕು ಕೊಟ್ಟರೋರಿಗೆ ಗುಣ ಬಂತು ಅಂದ್ರೆ ಸೂಪರ್ ಲೈಫ್ ಇರುತ್ತೆ. ಇಲ್ಲಾಂದ್ರೆ ಗುರು ದೇವ್ರು ಹೆಂಗ್ ಕೊಟ್ಟನೋ ಹಂಗೆ ಕಿತ್ಕೊಂಡ್ಬಿಡ್ತಾನೆ, ತೊಂದರೆಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಅದರಿಂದ ಈ ಗುಣವನ್ನ ನಾವು ಕಲಿಬೇಕು. ನಮ್ಗೆ ಎಷ್ಟು ಕೊಟ್ಟರು ಕೂಡ ಎನಗಿಂತ ಕಿರಿಯನಿಲ್ಲ ಅಂತಾನೆ ಇರಬೇಕು. ಅಧಿಕಾರ ಆಗ್ಲಿ ಹಣ ಆಗ್ಲಿ ಎಷ್ಟೇ ಕೊಟ್ಟರು ಎನಗಿಂತ ಕಿರಿಯನಿಲ್ಲ ಇರಬೇಕು. ಅವೆಲ್ಲ ಡಾಕ್ಟರ್ ರಾಜ್ಕುಮಾರ್ ತರ ಇರಕ್ಕಾಗದು, ಇಲ್ಲಾಂದ್ರೆ ಇರಕ್ಕಾಗಲ್ಲ. ಇದು ಶುಕ್ರ ಗ್ರಹದ ಮೈನಸ್ ಪಾಯಿಂಟ್. ಆ ಐಶ್ವರ್ಯಮಯ ಜೀವನವನ್ನ ಹಿಡ್ಕೊಂಡು ಅದನ್ನ ಒಂದು ದಾರಿ ಮಾಡಕ್ ಕೊಟ್ಬಿಡ್ತಾರೆ. ಇದನ್ನ ಮೈನಸ್ ಗುಣವನ್ನ ಚಿಕ್ಕ ಮಕ್ಕಳಿಂದಾನೇ ತಂದೆ ತಾಯಿ. ಏನಕ್ಕೋಸ್ಕರ ನಾನು ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ನಿಮ್ಮ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ 15ನೇ ತಾರೀಕು ಹುಟ್ಟಿರ್ತಕ್ಕಂಥ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಆ ರಿಚ್ನೆಸ್ ನ ಸುಖ ಬಂದೇ ಬರುತ್ತೆ. ಅದನ್ನು ಉಪಯೋಗಿಸ್ಕೊಂಡು ಎನಗಿಂತ ಕೆರೇನಿಲ್ಲ ಅಂತ ಬೆಳೆಸ್ತಕ್ಕಂಥ ಸಂಸ್ಕೃತಿಯಲ್ಲಿ ಗಂಡು ಮಕ್ಕಳನ್ನಾಗ್ಲಿ ಹೆಣ್ಮಕ್ಳನ್ನಾಗ್ಲಿ ಬೆಳೆಸಿ ಅಂತ. ಇಲ್ಲಾಂದ್ರೆ ತೊಂದರೆಗೆ ಸಿಕ್ಕಾಕೊಳ್ತಾರೆ. ಕ್ಯಾರೆಕ್ಟರ್ ಪ್ಲಸ್ ಮೈನಸ್ ಆಯ್ತಾ. ಇನ್ನು ನೆಕ್ಸ್ಟ್ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥ ಗುಣಾತಿಶಯಗಳಿಗೆ ಅಕ್ಷರಗಳು ಹೇಗೆ ಸ್ಪಂದಿಸುತ್ತೆ. ಇವತ್ತು 15ನೇ ಸಂಖ್ಯೆಯಲ್ಲಿ ಹುಟ್ಟಿದ್ದಾರೆ ಅಂದ್ರೇನೆ ನಾವು ಹೇಳಿದ್ವಿ ಅಲ್ಲಿ ಶುಕ್ರ ಗ್ರಹ ಅಧಿಪತಿ ಆಗ್ತಾನೆ. ಸೊ ಶುಕ್ರ ಗ್ರಹದ ಕಾರಕತ್ವಗಳು ಬರುತ್ತೆ. ಇವೆರಡು ಕಾರಕತ್ವಗಳು ಬರೋದಕ್ಕೆ ಕಾರಣ ಏನಂದ್ರೆ, 1 ಅನ್ನೋ ಸೂರ್ಯ, 5 ಅನ್ನೋ ಬುಧ ಗ್ರಹ, ಈ 2 ಗ್ರಹಗಳ ಕಾಂಬಿನೇಷನ್. ಅಲ್ಲಿ 1 ಅನ್ನೋ ಸೂರ್ಯ ಅಡ್ಮಿನಿಸ್ಟ್ರೇಷನ್ ಸ್ಕಿಲ್ಲು ಕೊಡ್ತಾನೆ, ತಾನು ಸ್ಟಬಾನ್ ಆಗಿರ್ಬೇಕು ಅಂತ ಹೇಳ್ತಕ್ಕಂಥದ್ದನ್ನು ಕೊಡ್ತಾನೆ. 5 ಅನ್ನೋ ಬುಧ ಗ್ರಹ ಅಂತ ಹೇಳಿದ್ರೆ ಮೊದಲೇ ಮಧ್ಯಸ್ಥಿಕೆಯ ಸಂಖ್ಯೆ, ಒಂದು ವ್ಯಾಪಾರದ ಚಿಂತನೆ, ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತೀವಿ 5ನೇ ಸಂಖ್ಯೆನ, ಅದು ಇದ್ರ ಜೊತೆ ಸೇರಿ 1 ಮತ್ತೆ 5 ಸಂಖ್ಯೆಯ ಕಾಂಬಿನೇಷನ್ ಅಲ್ಲಿ ಬುಧ ಮತ್ತೆ ಆದಿತ್ಯ ಇವೆರಡು ಸೇರಿ ಬುಧಾದಿತ್ಯ ಯೋಗದೊಂದಿಗೆ ಶುಕ್ರ ಗ್ರಹ, ಇದು ವಿಪರೀತ ರಾಜಯೋಗ ಅಂದ್ರೆ ತಪ್ಪಾಗಲ್ಲ. ಆ ತರ ಒಂದು ಯೋಗದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅಕ್ಷರಗಳು ಅಂತ ನಾವು ಹೇಳಿದಾಗ UVW ಅಂದ್ವಿ. ಈ UVW ಅಕ್ಷರವನ್ನ ಪ್ರತಿನಿಧಿಸ್ತಕ್ಕಂಥದ್ದು ಶುಕ್ರ ಗ್ರಹ ಅಂತ. ನಾವು ಯುಗೆ ಮೊನ್ನೆ ಕೊಟ್ವಿ, ಉದಯಶಂಕರಿಂದ ಹಿಡಿದು ಉದಯಶಂಕರಿಂದ ಹಿಡಿದು ಉಪೇಂದ್ರನಿಂದ ಹಿಡಿದು ಯೂನಿವರ್ಸಲ್ ಮೂವೀಸ್ ಇಂದ ಹಿಡಿದು ಯೂನಿವರ್ಸಲ್ ಸೆಲ್ ಫೋನ್ ಇಂದ ಹಿಡಿದು ಯು ಮೋಷನ್ ಪಿಕ್ಚರ್ಸ್ ಇಂದ ಹಿಡಿದು UTV ಇಂದ ಎಷ್ಟೆಷ್ಟೋ ಹೇಳ್ಬಿಟ್ವಿ. ಯು ಅಂದ್ರೆ ಅಪ್ ಅನ್ನೋ ತರ. ಇನ್ಮೇಲೆ ವಿಗೂ ನಾವು ಕೊಡ್ಬೇಕು ತಾನೆ. ವಿಗೆ ಏನ್ ಕೊಡೋಣ ಹೇಳಿ. ನೆನ್ನೆ ತಾನೆ ವಿಜಯದಶಮಿ ಮುಗಿಸ್ತೀವಿ. ವಿಜಯದಶಮಿ ಅಂದ್ರನೇ ವಿ, ವೀರ ಅಂದ್ರನೇ ವಿ. ಅವಾಗ ವೀರ ವಿಜಯ ಇದ್ಮೇಲೆ ಅವ್ರು ಯಾರಾದ್ರೂ ಸೋಲಕ್ಕಾಗತ್ತಾ? ಆದ್ರಿಂದ ಈ ಪ್ರಪಂಚದಲ್ಲಿ ವೀರ ವಿಜಯ ಅನ್ನೋ 2 ಪದಗಳು ಹುಟ್ಟಿರೋದೆ ವಿ ಅನ್ನೋ ಅಕ್ಷರದಿಂದಲೇ. ಆಮೇಲೆ ಇನ್ನೊಂದು, ಇವಾಗ ಹಣ ಅಂತ ಹೇಳಿದ್ವಲ್ಲ ಶುಕ್ರ ಗ್ರಹಕ್ಕೆ, ಅದಕ್ಕೆ ಇನ್ನೊಂದೇನಂದ್ರೆ, ವೀರ ಯಾರಿಗಿರುತ್ತೋ ಅವ್ರಿಗೆ ತಾನೇ ಲಕ್ಷ್ಮಿ ಒಲಿತಾಳೆ. ಅದಕ್ಕೆ ಧೈರ್ಯ ಸಾಹಸ್ಯ ಲಕ್ಷ್ಮಿಯಿಂದ. ಧೈರ್ಯ ಯಾರಿಗೆ ಬರುತ್ತೆ? ವೀರ ಇರೋನಿಗೆ ಬರುತ್ತೆ. ವಿಜಯ ಯಾರಿಗ ಒಲಿಯುತ್ತೆ? ವೀರ ಇರೋನಿಗೆ. ವಿಜಯಲಕ್ಷ್ಮಿ ಇವ್ರಿಗೆ ಒಲಿದ್ಲು ಅಂತಾರೆ, ನಿಜ ತಾನೆ? ವಿಜಯ ಇವ್ರಿಗೆ ಒಲಿದ್ಲು ಅನ್ನಲ್ಲ, ನಮ್ಮಲ್ಲಿ ಏನ್ ಹೇಳ್ತಾರೆ, ವಿಜಯಲಕ್ಷ್ಮಿನ ಹೊಲಿಸ್ಕೊಂಡಿದ್ದಾರೆ ಸರ್, ಅದಕ್ಕೆ ಗೆದ್ದು ಬಿಟ್ರು. ಸರ್ ವೀರಲಕ್ಷ್ಮಿ ಅವ್ರ ಹತ್ರ ಇದ್ದಾಳೆ ಸರ್, ಅದಕ್ಕೆ ಆ ವೀರವಾಗಿ ಮಾತಾಡ್ತಾರೆ. ಆ ಧೈರ್ಯ ಸರ್, ಯಾರ ಎದುರುಗಡೆ ಕುತ್ಕೊಂಡ್ರು ಕೂಡ ಕೇರೆ ಮಾಡಲ್ಲ ಸರ್, ಅಷ್ಟು ಮಾತಾಡ್ತಾರೆ. ಆ ಮಾತಿನಲ್ಲಿ ಅವ್ರಿಗೆ ಆ ಶಕ್ತಿ ಇದೆ ಸರ್. ಅದರಿಂದ ವೀರವನ್ನ ವಿಜಯವನ್ನ ಹೊಲಿಸ್ಕೊಂಡಿರ್ತಕ್ಕಂಥವ್ರು ಅವ್ರನ್ನ ಯಾರು ಅಲ್ಲಾಡ್ಸಕ್ಕಾಗಲ್ಲ ಸರ್ ಅನ್ನೋ ತರ ವೀರ ವಿಜಯ. ಅವಾಗ ವೀರ ವಿಜಯಕ್ಕೆ ಕಾರಕನೇ ಆ ಥರನೇ ಆಗುತ್ತೆ. ಅವಾಗ ಆ ವಿ ಅನ್ನೋ ಅಕ್ಷರ ಅವನ್ನ ಕೊಡುತ್ತೆ. ಇನ್ನು ಹಣಕಾಸಿಗೊಂದು ವಿಷಯ ಹೇಳ್ಬೇಕು. ವೈಕುಂಠ ವಿ, ವೆಂಕಟೇಶ್ವರ ವಿ. ವೆಂಕಟೇಶ್ವರನ ಹತ್ರ ಇಲ್ದೇ ಇರೋ ದುಡ್ಡೇನಮ್ಮ? ವೈಕುಂಠದಲ್ಲಿ ಇರದೇ ಇರತಕ್ಕಂಥ ರಾಜ ವೈಭವಗಳೇನಮ್ಮ? ಅವಾಗ ವೈಕುಂಠದಲ್ಲಿ ಇರ್ತಕ್ಕಂಥ ರಾಜ ವೈಭವಗಳನ್ನ ಅನುಭವಿಸತಕ್ಕಂಥವ್ರು ಶುಕ್ರ ಗ್ರಹ.
ವೆಂಕಟೇಶ್ವರನ ರೀತಿಯ ರಾಜಭೋಗವನು. ಏನ್ ವೆಂಕಟೇಶ್ವರನ ನೀವು ತಿರುಪತಿ ತಿಮ್ಮಪ್ಪನ ಒಂದ್ಸತಿ ಹೋಗಿ ನೋಡ್ಬೇಕು, ಆ ಬಂಗಾರಗಳೆಲ್ಲ ಹಾಕೊಂಡು ಅವ್ನು ಇರ್ತಕ್ಕಂಥದ್ದು. ಆ ತರ ವೆಂಕಟೇಶ್ವರ ಅನ್ನೋ ವಿ ಆಗ್ಬೋದು, ವೈಕುಂಠದಲ್ಲಿ ಇರತಕ್ಕಂಥ ರಾಜವೈಭವಗಳು ಇನ್ಯಾವುದಿಲ್ಲ. ಈ ಪ್ರಪಂಚದಲ್ಲಿ ಏನ್ ಇಲ್ಲವೋ, ಏನ್ ಬೇಕೋ ನಿನಗೆ, ಅದು ಒಂದು ಸಣ್ಣ ಒಂದು ನೂಲ್ ಗಂಜಿಯಷ್ಟು ಬಂಗಾರದ ಡಿಸೈನ್ ಇಂದ ಹಿಡಿದು ಆನೆ ಗಾತ್ರದ ಬಂಗಾರದ ಡಿಸೈನ್ ವರೆಗೂ ಏನಾದ್ರೂ ಒಂದು ವಸ್ತು ಇದೆ ಅಂದ್ರೆ ಅದು ವೈಕುಂಠದಲ್ಲಿ ಮಾತ್ರ. ಅದರಿಂದ ವೈಕುಂಠದಲ್ಲಿ ಎಲ್ಲವೂ ಇದೆ. ಐರಾವತದಿಂದ ಹಿಡಿದು ಎಲ್ಲ ನೀವು ತಗೊಂಡ್ರೆ ಅಂದ್ರೆ ಇದರಲ್ಲಿ ಇಂದ್ರಲೋಕದಲ್ಲಿ ಏನೇನ್ ಇದೆಯೋ ಅದೆಲ್ಲವೂ ವೈಕುಂಠದಲ್ಲಿ ಎಲ್ಲಾನು ಸಿಕ್ಬಿಡುತ್ತೆ ನಿನಗೆ ಅಂತ. ಸೊ ಅವಾಗ ವಿ ಅಂತ ಹೇಳ್ತಕ್ಕಂಥ ಅಕ್ಷರ ಐಶೋ ಆರಾಮಿ ಜೀವನಕ್ಕೆ, ಹಣಕಾಸಿಗೆ, ಇದೆಲ್ಲದಕ್ಕೂ ವಹಿಸುತ್ತೆ ಅನ್ನೋವಾಗ ಆ ಶುಕ್ರಗ್ರಹದ ಕ್ವಾಲಿಟಿ ಎಲ್ಲ ವಿನಲ್ಲಿದೆ, ಯುನಲ್ಲಿದೆ, ವಿನಲ್ಲಿದೆ. ಇನ್ನು ನೆಕ್ಸ್ಟ್ ಡಬ್ಲ್ಯೂ ಬಗ್ಗೆ ಮಾತಾಡೋಣ. ಅವಾಗ ಈ 6ನೇ ಸಂಖ್ಯೆಯ ಕಾರಕತ್ವಗಳು, ಶುಕ್ರಗ್ರಹದ ಕಾರಕತ್ವಗಳು ವಿ ಅನ್ನೋ ಅಕ್ಷರಕ್ಕೆ ಎಷ್ಟು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತಾಯ್ತು. ಸೊ ಇಷ್ಟೆಲ್ಲ ಮ್ಯಾಚ್ ಆದ್ಮೇಲೆ ಇವ್ರು ಯಾವ ತರ ಇರಬೇಕು, ಕ್ಯಾರೆಕ್ಟರ್ಸ್, ಮ್ಯಾನರಿಸಮ್ಸ್ ಅಂತ ಹೇಳುವಾಗ ಕೆಲವು ಪಾಯಿಂಟ್ಸ್ನ ಹೇಳಿದ್ವಿ. ತುಂಬಾ ಮುಖ್ಯವಾದಂಥ ಪಾಯಿಂಟ್ಸ್ ಈಗ ಬರೋಣ. ಹೇಗೆ ಈ ತಾರೀಖಲ್ಲಿ ಹುಟ್ಟಿರ್ತಕ್ಕಂಥ ತಾರೀಕು, ತಿಂಗಳು, ವರ್ಷವನ್ನ ಕೂಡಿದಾಗ ಅವರ ಡೆಸ್ಟಿನಿ ನಂಬರ್ ಬಂದು 1, ಭವಿಷ್ಯದ ಸಂಖ್ಯೆ 1 ಅಂತ ಬಂದಾಗ, ಸೂರ್ಯ ಬಂದಾಗ ಮುಖಂಡರಾಗ್ತಾರೆ ಅಂತ. ಸೊ ಮುಖಂಡರಾಗ್ತಾರೆ ಅಂದಿದ ತಕ್ಷಣ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಾನು ಮೊದಲು ಹೇಳಿದ್ದೇನೆಂದ್ರೆ, ಇವಾಗ ಮೊದಲೆಲ್ಲ ಹೇಳ್ಕೊಂಬಂದ್ರೆ ಶುಕ್ರನಿಗೆ ಐಷಾರಾಮಿ ಜೀವನನೇ. ಆದ್ರೆ ಶುಕ್ರನನ್ನ ಇವತ್ತು ಗುರುಗೆ ಹೋಲಿಸಿ ಮಾತಾಡಿದ್ವಿ ನಾವು. ಶುಕ್ರಾಚಾರ್ಯ ಕೂಡ ಒಂದು ಗುರು ಅಂತ. ಆ ಗುರು ತರ ಇವ್ರು ಹೇಗಿರ್ಬೇಕು? ಗುರು ಅಂದ್ರೆ ಕೆಲವು ಸಿಂಪ್ಲಿಸಿಟಿ ಇದೆ. ಏನೇ ಹಣಕಾಸು ಇರ್ಬೋದು, ನಾನು ಏನೇ ದೈತ್ಯ ಪ್ರತಿಭೆ ಇರ್ಬೋದು. ಸೊ ಪ್ರತಿಭೆಗಳಲ್ಲೇ ದೊಡ್ಡ ಪ್ರತಿಭೆನೂ ದೈತ್ಯ ಪ್ರತಿಭೆ. ಇವತ್ತು ನೋಡಿ, ರಾಕ್ಷಸನ್ನು ಕೂಡ, ದೈತ್ಯನನ್ನು ಕೂಡ ನೆಗೆಟಿವ್ ಆಗಿ ಬರೆಯಲ್ಲ ಕೆಲವು ಪದಗಳಲ್ಲಿ. ಪ್ರತಿಭೆನಲ್ಲಿ ಅಸಾಧಾರಣ ಪ್ರತಿಭೆ ಅಂದ್ರೆ ಸಾಧಾರಣ, ಅದೇನು ಅಂತ ದೊಡ್ಡದಾಗ ಅನ್ಸಲ್ಲ. ಸರ್ ಅವ್ರು ದೈತ್ಯ ಪ್ರತಿಭೆ ಅನ್ಬಿಟ್ರೆ ರಾಕ್ಷಸ ಪ್ರತಿಭೆ ಅಂತ ಅರ್ಥ. ಅವಾಗ ಪ್ರತಿಭೆಗೂ ರಾಕ್ಷಸ ಅನ್ನೋದನ್ನ ಪಾಸಿಟಿವ್ ಪದವಾಗೂ ನೀವು ಬಳಸ್ಕೋಬಹುದು ನಿಮ್ಮ ಕೆಲಸದ ಮೇಲೆ. ನೀವು ಆ ಪದವನ್ನ ಬಳಸ್ತಕ್ಕಂಥ ಅರ್ಥದ ಮೇಲೆ ಪ್ರತಿಭೆ ಕೂಡ ದೈತ್ಯ ಪ್ರತಿಭೆ ಆಗುತ್ತೆ. ಅದೇ ಅವನೊಬ್ಬ ದೈತ್ಯ ಸಾರ್ ಅನ್ಬಿಟ್ರೆ ಕೆಟ್ಟದಾಗ್ಬಿಡುತ್ತೆ ಪದ. ಅವನೊಬ್ಬ ದೈತ್ಯ ಅಂದ್ರೆ ಅವನ್ ರಾಕ್ಷಸ ಪ್ರವೃತ್ತಿ ಇರ್ತಕ್ಕಂಥವನು, ಅವನ ಜೊತೆ ಸೇರಬಾರ್ದು ಅಂತ. ಅದು ಪ್ರತಿಭೆ ಅಲ್ಲ ಸರ್ ಅವ್ರದ್ದು, ಅವ್ರು ಮಾತಾಡ್ತಾರೆ, ಅವ್ರು ದಾಟಿ ಎಲ್ಲ ಇದೆ, ಅದು ಪ್ರತಿಭೆ ಅಲ್ಲ, ಅದೊಂದು ದೈತ್ಯ ಪ್ರತಿಭೆ ಅಂತ ಹೇಳಿದ ತಕ್ಷಣ ಅಲ್ಲಿ ಪ್ಲಸ್ ಬರುತ್ತೆ. ಸೊ ಆ ತರ ದೈತ್ಯರ ಗುರು ಶುಕ್ರಾಚಾರ್ಯ, ಅವನು ಗೈಡ್ ಅಲ್ವಾ, ಅವನು ಮಾರ್ಗದರ್ಶಕ ಅಲ್ವಾ. ಸೊ ಅವಾಗ ಆ ಭವಿಷ್ಯದ ಸಂಖ್ಯೆ 1 ಅಂತ ಬಂದಾಗ ಸೂರ್ಯಗ್ರಹ ಆಗ್ತಾರೆ, ಲೀಡರ್ಸ್ ಆಗ್ತಾರೆ. ನಾನು ಇವತ್ತವರೆಗೂ ಏನಾದರೂ ಒಂದು ಸ್ವಲ್ಪ ಹೇಳ್ಕೋಬೇಕು ಲೀಡರ್ಸ್ ಅಂತ ಹೇಳಿದ್ರೆ, ಅಣ್ಣಾ ಹಜಾರೆ, ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು, ಆಮೇಲೆ ನಮ್ಮ CN ಅಣ್ಣಾದೊರೈ ಅಂತಿದ್ರು. ಅವರು ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದರು. ಅರಿಣರ್ ಅಣ್ಣ ಅಂತ ಅವ್ರಿಗೆ ಫೇಮಸ್. ಅರಿಣರ್ ಅಂದ್ರೆ ಅರಿತಿರುವವರು ಅಂತ, ಜ್ಞಾನಿ ಅಂತ ಅವ್ರಿಗೆ ಪಟ್ಟ ಕೊಟ್ಟಿದ್ರು ಅವರು. ಕಾಮರಾಜ್ ಅಂತ ಒಂದು ಮಿನಿಸ್ಟರ್ ಆಗಿದ್ದವರಮ್ಮ. ಎಷ್ಟು ಸಿಂಪಲ್ ಮಿನಿಸ್ಟರ್ ಅಂದ್ರೆ ಅವ್ರ ಬಗ್ಗೆ ಹೇಳ್ಕೊಡ್ತೇನೆ. ಕಾಮರಾಜ್ ಅಂತ, ಅವರು ಕೂಡ ಚೀಫ್ ಮಿನಿಸ್ಟರ್ ಆಗಿದ್ದಂಥವ್ರು, ತಮಿಳುನಾಡಲ್ಲಿ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿದಂಥವ್ರು. ಸೊ APJ ಅಬ್ದುಲ್ ಕಲಾಂ. ಸೊ TN ಶೇಷನ್ ನಾವು ಕೇಳಿರ್ತೀವಿ. ಎಲೆಕ್ಷನ್ ನಲ್ಲಿ ಇವತ್ತು ಎಲೆಕ್ಷನ್ ಕಮಿಷನರ್ಸ್ ಎಷ್ಟೆಷ್ಟೋ ಜನ ಬಂದಿದ್ದಾರೆ. ಏನ್ ರೆವಲ್ಯೂಷನ್ ಇವಾಗಿನ ಕಾಲದಲ್ಲೇ ಮಾಡಕ್ಕಾಗ್ತಿಲ್ಲ, ಆ ಕಾಲದಲ್ಲೇ. ಯಾಕಂದ್ರೆ ಇವತ್ತು ಇಷ್ಟೊಂದು ಜನರೆಲ್ಲ ಕೂಡ ಕರಪ್ಷನ್ ಬಗ್ಗೆ ತುಂಬಾ ಬೇಸತ್ತಿದ್ದಾರೆ. ಎಲ್ಲ ಯಂಗ್ಸ್ಟರ್ಸ್ ಇಂದ ಹಿಡಿದು ಎಲ್ಲರೂ ಕರಪ್ಷನ್ ಎಗೇನೆಸ್ಟ್ ಇದ್ದಾರೆ. ಈ ತರ ಕಾಲದಲ್ಲೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಕ್ಕಾಗದೆ ಇರತಕ್ಕಂಥ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಅಮೆಂಡ್ಮೆಂಟ್ ತರಕ್ಕಾಗದೆ ಇರತಕ್ಕಂಥ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರ್ಸು, ಎಲೆಕ್ಷನ್ ಕಮಿಷನರ್ ಇರೋ ಈ ಕಾಲದಲ್ಲಿ ಇವರು ಎಲ್ರಿಗಿಂತಲೂ 10 ವರ್ಷದಿಂದನೇ TN ಶೇಷನ್ ತಂದಂತ ರೂಲ್ಸ್ ಇವರು ಎಲ್ರಿಗೂ ಸಿಂಹ ಸ್ವಪ್ನ ಆಗ್ಬಿಟ್ಟಿದ್ರು ಕ್ಯಾಂಡಿಡೇಟ್ಸ್ಗೆಲ್ಲನೂ. ಇವತ್ತು ಯಾರೇ MLA MP ನಿಂತ್ಕೊಳ್ತಂದ್ರೆ TN ಶೇಷನ್ ಅಂದ್ರೆ ನಡಗಬೇಕು, ಆ ತರ ಸಿಂಹ ಸ್ವಪ್ನ ಆದಂತ ಡೇರ್ ಡೆವಿಲ್ ಪರ್ಸನಾಲಿಟಿ TN ಶೇಷನ್ ಬಾರ್ನ್ ಆನ್ 15. ಈ 15ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರ ಬಗ್ಗೆ ನಾನು ಏನಾದರೂ ಹೇಳ್ಕೊಂಡೋದ್ರೆ ಒಂದು ಎಪಿಸೋಡ್ ಸಾಕಾಗಲ್ಲ. ಬಿಕಾಸ್ ಆ ಡೇರ್ ಡೆವಿಲ್ನೆಸ್, ಆ ಬೋಲ್ಡ್ನೆಸ್ ಎಲ್ಲ ಎಲ್ಲಿ ಬರುತ್ತೆ ಅಂದ್ರೆ 1 ಅನ್ನೋ 5, 1 ಅನ್ನೋ